ಭಾರತೀಯ ಜನತಾ ಪಾರ್ಟಿ ಬಿಟ್ಟು ಬೇರೆ ಯಾವ ಪಾರ್ಟಿಗೂ ನಾನು ಸೇರ್ಪಡೆ ಆಗಿಲ್ಲ. ಎಷ್ಟೇ ನೋವಾದ್ರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಪ್ರಾಮಾಣಿಕವಾಗಿ ಹೇಳ್ತೀನಿ. ಇವತ್ತು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟಕ್ಕೆ ನಿರ್ದೇಶಕನಾಗಿ 2ನೇ ಬಾರಿಗೆ ಆಯ್ಕೆ ಮಾಡಿದ ತಾಲೂಕಿನ ಎಲ್ಲ ಸಹಕಾರಿ ಸಂಘಗಳ ಮತದಾರ ಬಾಂಧವರಿಗೆ ಕೃತಜ್ಞತೆಯನ್ನ ಸಲ್ಲಿಸುವುದರ ಜೊತೆಗೆ ನಮ್ಮ ಹುಟ್ಟೂರಿನ ಸಾದೊಳಲು ಹಾಲು ಉತ್ಪಾದಕರ ಸಹಕಾರ ಸಂಘದ ಚುನಾವಣೆಯಲ್ಲಿ ಕಳೆದ 5 ವರ್ಷಗಳು ಮತ್ತು ಈ ಸಾಲಿ ಮುಂದಿನ ಕಳೆದ 5 ವರ್ಷಗಳ ಚುನಾವಣೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಿದ ಗ್ರಾಮಸ್ಥರಿಗೆ ಹಾಗೂ ನಿರ್ದೇಶಕರುಗಳಿಗೆ ಕೃತಜ್ಞತೆಯನ್ನ ಮೊದಲಿಗೆ ಅರ್ಪಿಸುತ್ತೇನೆ. ಭಾರತೀಯ ಜನತಾ ಪಾರ್ಟಿಯ ಕಳೆದ ಸಾಲಿನಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡಿದಾಗ ಒಬ್ಬನೇ ಗೆದ್ದಿದ್ದೆ ಭಾರತೀಯ ಜನತಾ ಪಾರ್ಟಿ. ಆ ಗೆದ್ದಂತ ಸಂದರ್ಭದಲ್ಲಿ ಅಧ್ಯಕ್ಷರ ಚುನಾವಣೆಗೂ ಕೂಡ ಭಾರತೀಯ ಜನತಾ ಪಾರ್ಟಿಯ ಒಬ್ಬನೇ ಅಧ್ಯಕ್ಷರ ಅಭ್ಯರ್ಥಿಯಾಗಿ ಸ್ಪರ್ಧೆ ಕೂಡ ಮಾಡಿದ್ದೆ. ಅವತ್ತು ಒಳ ಕುತಂತ್ರದಿಂದ ಸೋಲನ್ನ ಅನುಭವಿಸಬೇಕಾಯಿತು. ಇವತ್ತು ಕೂಡ ಕೆಲವು ಕುತಂತ್ರಿಗಳು ಷಡ್ಯಂತ್ರವನ್ನ ಮಾಡಿ ನನಗೆ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯಿಂದ ಅವರನ್ನ ವಜಾಗೊಳಿಸ್ತಿದ್ದೇವೆ ಅಂತೇಳಿ ಪ್ರೆಸ್ ಮೀಟ್ ಎಲ್ಲ ಮಾಡಿದ್ರು. ಬೇರೆ ಪಕ್ಷದವರ ಜೊತೆಗೂಡಿ ಮಾತಾಡಿದಂಥದ್ನ ತಾವೆಲ್ಲ ಪತ್ರಿಕಾಗೋಷ್ಠಿಯಲ್ಲಿ ನೋಡಿದ್ದೀರಿ. ಇವತ್ತು ಅದಕ್ಕೆ ಉತ್ತರವಾಗಿ ಮದ್ದೂರು ತಾಲೂಕಿನ ವಿಧಾನಸಭಾ ಕ್ಷೇತ್ರದ ಎಲ್ಲ ಸಹಕಾರಿ ಬಂಧುಗಳು ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಇಲ್ಲ ಸಲ್ಲದ ಕೆಲವು ಆರೋಪಗಳು ಕಾಂಗ್ರೆಸ್ಗೆ ಸೇರ್ಕೋತಾರೆ, ಇಬ್ಬರು 10ನೇ ತಾರೀಕು ಸೇರ್ಕೋತಾರೆ, ಕಾಂಗ್ರೆಸ್ ಜೊತೆ ಸೇರ್ಪಡೆಯಾಗಿ ಅಲ್ಲಿ ಹೋಗ್ತಿದ್ದಾರೆ ಎನ್ನುವ ಒಂದು ಗೊಂದಲವನ್ನ ಸೃಷ್ಟಿ ಮಾಡಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತೇನೆ ಹೊರತು ಯಾವುದೇ ಬೇರೆ ಪಾರ್ಟಿಯ ಇನ್ನೊಂದು ಪಾರ್ಟಿಗೆ ಸೇರ್ಪಡೆ ವಿಚಾರ ಆಗಲಿ ಯಾವುದೇ ವಿಚಾರವೂ ನನ್ನ ಮುಂದೆ ಪ್ರಸ್ತಾಪವಿಲ್ಲ. ಇದನ್ನ ತಮ್ಮ ಗಮನಕ್ಕೆ ತಂದು ನಾನೆಲ್ಲ ಮದ್ದೂರು ತಾಲೂಕಿನ ಜಿಲ್ಲೆಯ ಎಲ್ಲ ಕಾರ್ಯಕರ್ತ ಬಂಧುಗಳಿಗೆ ಸ್ಪಷ್ಟನೆಯನ್ನ ಕೊಡುತ್ತಿದ್ದೆ. ಮಾಜಿ ಮಂತ್ರಿಗಳ ಕೈವಾಡ ಅನ್ನೋದಕ್ಕಿಂತ ಅವ್ರಿಗೆ ಆಗ್ತಿಲ್ಲ, ಇದು ಸಹಿಸ್ಕೊಳ್ಳೋಕೆ ಆಗ್ತಿಲ್ಲ. ಎನ್ಡಿಎಯಿಂದ ನೆಕ್ಸ್ಟ್ ಇವರೇ ಕ್ಯಾಂಡಿಡೇಟ್ ಅಂತ ಬಿಂಬಿತ, ಅದು ಇವ್ರು ಬಿಂಬಿತ ಮಾಡ್ತಾ ಇಲ್ಲ. ಕ್ಷೇತ್ರದ ಮುಖಂಡರುಗಳು, 2 ಪಕ್ಷದ ಮುಖಂಡರುಗಳು ಇವರ ನಡೆ ನುಡಿ ನೋಡಿ, ಇವರ ಸರಳ ಸ್ವಭಾವ ನೋಡಿ ನೆಕ್ಸ್ಟ್ ಸ್ವಾಮಿ ಅವರೇ ಅನ್ನುವಂತ ಒಂದು ಅಲೆ, ಅದಕ್ಕೆ ಅವರು ಬೆಚ್ಚಿ ಇವ್ರನ್ನ ಉಮೇಶ್ ಅವ್ರನ್ನ ಮುಂದಿಟ್ಕೊಂಡು ಈ ಒಂದು ಎಲ್ಲ ತಂತ್ರಗಾರಿಕೆನ ಮಾಡಿದ್ರು ಅಷ್ಟೇನೆ. ಬೇರೆ ಯಾವುದೇ ಪಾರ್ಟಿಗೂ ನನ್ನ ಸೇರ್ಪಡೆ ವಿಚಾರ ಆಗಲಿ, ಬೇರೆ ಪಾರ್ಟಿಗೆ ಹೊರಟೋಗ್ತೇನೆ ಅನ್ನೋದಾಗ್ಲಿ ಯಾವ ಕಾರಣಕ್ಕೂ, ಎಷ್ಟೇ ನೋವಾದ್ರೂ ಕೂಡ ಪಕ್ಷದಲ್ಲಿ ಕೆಲಸ ಮಾಡ್ತೀನಿ ಅನ್ನೋದನ್ನ ಪ್ರಾಮಾಣಿಕವಾಗಿ